ಕಾರ್ಖಾನೆಗೆ ಬೆಸ್ಕಾಂ ಮತ್ತು ಕಂದಾಯ ಅಧಿಕಾರಿಗಳೇ ಗಾಡ್ ಫಾದರ್ಸ್. ಹಸಿರು ವಲಯದಲ್ಲಿ ಶ್ರೀ ವೆಂಕಟೇಶ್ವರ ಇಂಡಸ್ಟ್ರೀಸ್ ಹೆಸರಿನ ಅಕ್ರಮ ಕಾರ್ಖಾನೆ. ಮೀಟರ್ ಇಲ್ಲದೇನೆ ಪವರ್ ಸಪ್ಲೈ ಕೊಟ್ಟ ಬೆಸ್ಕಾಂ ಅಧಿಕಾರಿಗಳು. ಹಸಿರು ವಲಯದಲ್ಲಿ ಫ್ಯಾಕ್ಟರಿ ನಡೆಸೋಕೆ ಕಂದಾಯ ಅಧಿಕಾರಿಗಳ ಅಸ್ತು. ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಗಿಲ್ಲ ಯಾವುದೇ ಸೇಫ್ಟಿ ಪ್ರಿಕಾಷನ್ಸ್. ಉತ್ತರ ಭಾರತ ಮೂಲದ ಅಮಾಯಕರೇ ಫ್ಯಾಕ್ಟರಿ ಮಾಲೀಕರ ಟಾರ್ಗೆಟ್. ಅಕ್ರಮ ಕಾರ್ಖಾನೆಗೆ ಅಧಿಕಾರಿಗಳ ಶ್ರೀರಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮದ ಹಸಿರು ವಲಯದಲ್ಲಿ ತಲೆ ಎತ್ತಿರುವ ಅಕ್ರಮ ಕಾರ್ಖಾನೆಗೆ ಬೆಸ್ಕಾಂ ಮತ್ತು ಕಂದಾಯ ಅಧಿಕಾರಿಗಳೇ ಅಪ್ಪ ಅಮ್ಮ ಎನ್ನುವಂತಹ ಸ್ಟೋರಿ ಒಂದನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ ನೋಡಿ. ಇದು ಶ್ರೀ ವೆಂಕಟೇಶ್ವರ ಇಂಡಸ್ಟ್ರೀಸ್ ಹೆಸರಿನ ಅಕ್ರಮ ಕಾರ್ಖಾನೆ. ಇಲ್ಲಿ ತುಂಬಾನೇ ಡೇಂಜರಸ್ ಎನ್ನಿಸುವ ಕೆಮಿಕಲ್ಸ್ಗಳನ್ನು ಬಳಸಿ ಸರ್ಫೇಸ್ ಕೋಟಿಂಗ್, ಪಾಲಿಶಿಂಗ್ ಅಂತಹ ಕೆಲಸಗಳನ್ನು ಮಾಡಲಾಗುತ್ತೆ. ಹಸಿರು ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಈ ಕಾರ್ಖಾನೆಗೆ ಪರವಾನಗಿ ಕೊಟ್ಟ ಕಂದಾಯ ಅಧಿಕಾರಿಗಳು ಮತ್ತು ಮೀಟರ್ ಇಲ್ಲದೇನೆ ಪವರ್ ಸಪ್ಲೈ ಕೊಟ್ಟ ಬೆಸ್ಕಾಂ ಅಧಿಕಾರಿಗಳ ಪಾತ್ರದ ಬಗ್ಗೆ ಭ್ರಷ್ಟಾಚಾರದ ವಾಸನೆ ಬರ್ತಿರೋದಂತೂ ನಿಜ. ಇನ್ನು ಈ ಫ್ಯಾಕ್ಟರಿಯಿಂದ ಹೊರಬರುವ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ನೇರವಾಗಿ ಕೃಷಿ ಭೂಮಿಗೆ ರವಾನೆಯಾಗುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಫ್ಯಾಕ್ಟರಿ ಮುಚ್ಚಿಸೋಕೆ ಮತ್ತು ಪರವಾನಗಿ ರದ್ದು ಮಾಡೋಕೆ ಅಂತ ಆದೇಶ ಬಂದಿದ್ರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರೋದು ಮತ್ತಷ್ಟು ಅನುಮಾನಕ್ಕೀಡು ಮಾಡಿದೆ. ವೀಕ್ಷಕರೇ, ಇನ್ನು ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಪಾಡಂತೂ ಕೇಳೋರೇ ಇಲ್ಲ. ಪ್ರತಿನಿತ್ಯ ಅಪಾಯಕಾರಿ ರಾಸಾಯನಿಕಗಳ ಜೊತೆ ಕೆಲಸ ಮಾಡೋ ಇವರಿಗೆ ಬೇಸಿಕ್ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ನೋಡಿಕೊಳ್ಳದ ಫ್ಯಾಕ್ಟರಿ ಮಾಲೀಕರ ಬಂಡತನಕ್ಕೆ ಏನ್ ಹೇಳಬೇಕೋ ಗೊತ್ತಿಲ್ಲ. ಇದರ ಬಗ್ಗೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಗಮನ ಹರಿಸಿ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕಿದೆ. ಎಸ್ ವೀಕ್ಷಕರೇ, ನೀವೇ ನೋಡ್ತಿರೋ ಹಾಗೆ ಉತ್ತರ ಭಾರತದ ಮೂಲದ ಅಮಾಯಕರನ್ನ ಕೆಲಸಕ್ಕಿಟ್ಕೊಂಡಿರೋ ಫ್ಯಾಕ್ಟರಿ ಮಾಲೀಕ ಅವರ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಗಮನ ಹರಿಸದಿರೋದು ಶೋಚನೀಯವೇ ಸರಿ. ಇನ್ನು ಕಾರ್ಖಾನೆಯ ಒಳಭಾಗದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆ. ಕೂಡಲೇ ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಾರ್ಮಿಕರ ಬಗ್ಗೆ ಕಾಳಜಿ ತೋರಿಸಿ ಈ ಕಾರ್ಖಾನೆಯ ಮಾಲೀಕನ ವಿರುದ್ಧ ಸೂಕ್ತ ಕ್ರಮ ಜರುಗಿಸ್ತಾರಾ? ಕಾದ್ ನೋಡ್ಬೇಕಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸ್ಟೋರಿ ನೋಡ್ತಾ ಇದ್ರೆ ಬೆಸ್ಕಾಂ ಅಧಿಕಾರಿಗಳ ಕಳ್ಳಾಟ ಮತ್ತು ಕಂಡು ಕಾಣದಂತೆ ಕುಳಿತಿರೋ ಕಂದಾಯ ಅಧಿಕಾರಿಗಳ ನೌಟಂಕಿ ಆಟ ನಿಮಗೂ ಅರ್ಥ ಆಗಿದೆ ಅನ್ಕೋತೀವಿ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾರಿ ಪ್ರಜಾಧ್ವನಿ ಟಿವಿ.